ನಮಸ್ಕಾರ. ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮಡಿಕೇರಿಯ ಮಂಜಿನಿಂದ ಹಿಡಿದು ಕಲ್ಯಾಣ ಕರ್ನಾಟಕದ ಬಿಸಿಲ ನಾಡಿನವರೆಗೆ, ಹಳ್ಳಿಗಳಿಂದ ದೆಹಲಿಯವರೆಗೆ ಪ್ರತಿದಿನ ಶುಭಾರಂಭದ ಸವಿರುಚಿಯ ಹೆಸರೇ ನಂದಿನಿ. ಸಹಕಾರ ಚಳುವಳಿಯ ಮೂಲಕ ಗ್ರಾಮೀಣ ಬದುಕಿನ ಚಿತ್ರಣವನ್ನೇ ಬದಲಾಯಿಸಿದಂತಹ ಮತ್ತು ಕರುನಾಡ ಅಸ್ಮಿತೆಯನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರಿದಂತಹ ಆ ಶ್ವೇತ ಕ್ರಾಂತಿಯ ಹರಿಕಾರದ ಹೆಸರೇ ನಂದಿನಿ. ಸಹಕಾರ ಸಂಜೀವಿನಿ ಕೆಎಂಎಫ್ ಯಶೋಗಾಥೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ಬಿ ಶಿವಸ್ವಾಮಿ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಎಂಎಫ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೆಎಂಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಹಾಲು ಮಂಡಳಿ, ಇದರ ಹಿನ್ನೆಲೆ ಅಂದರೆ ಇದರ ಸ್ಥಾಪನೆಯ ಹಿನ್ನೆಲೆ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಮೊದಲಿಗೆ. ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ಏನಿದೆ, ಇದು ಸಹಕಾರಿ ರಂಗದಲ್ಲಿ ಬಹಳ ಬೃಹತ್ತಾದ ಸಂಸ್ಥೆ. ಈ ಸಂಸ್ಥೆಯ ಸ್ಥಾಪನೆ ಏನಿದೆಯಲ್ಲ, ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಎಲ್ಲ ನಾಗರಿಕರಿಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಹಾಲು ಉತ್ಪಾದಕರ ಈ ಮಹಾಮಂಡಳ ಸ್ಥಾಪನೆ ಇದೊಂದು ದೊಡ್ಡ ಶಕ್ತಿ ಕೇಂದ್ರ. ಇಡೀ ದೇಶದಲ್ಲಿ ಸುಮಾರು 1960-70 ದಶಕದಲ್ಲಿ ಹಾಲಿನ ಉತ್ಪಾದನೆ ತುಂಬ ಕಡಿಮೆ ಇತ್ತು. ಕಡಿಮೆ ಆಗಲಿಕ್ಕೆ ಕಾರಣ ಈ ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆ ಆಗಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿನ ಬೆಳವಣಿಗೆ ಆಗಲಿ ಇಷ್ಟು ಪ್ರಖರವಾಗಿರಲಿಲ್ಲ. ಹಾಗಾಗಿ ಅಂದಿನ ದಿನಗಳಲ್ಲಿ 1960-70 ದಶಕದಲ್ಲಿ ಇಡೀ ದೇಶಾದ್ಯಂತ ಹಾಲಿನ ಉತ್ಪಾದನೆ ತುಂಬ ಕಡಿಮೆ ಇತ್ತು. ಇದನ್ನು ಮನಗಂಡಂಥ ನಮ್ಮ ಹಿರಿಯ ಮುತ್ಸದ್ದಿಗಳು ಭಾರತ ದೇಶದಲ್ಲೂ ಕೂಡ ಹಾಲು ಉತ್ಪಾದನೆಯನ್ನು ಸಶಕ್ತವಾಗಿ ಬಳಸಬೇಕು, ಆ ಮುಖಾಂತರವಾಗಿ ಸಹಕಾರ ರಂಗವನ್ನು ಹೆಚ್ಚು ಬಲಪಡಿಸಬೇಕು, ಜೊತೆಗೆ ದೇಶದ ಮತ್ತು ನಾಡಿನ ಎಲ್ಲ ಹಳ್ಳಿಯ ರೈತರ ಬದುಕು ಹಸನಾಗಬೇಕು, ಆ ಮೂಲಕ ನಾವು ಈ ಕ್ಷೀರಕ್ರಾಂತಿಯನ್ನು ಇನ್ನೂ ಹೆಚ್ಚು ಬಲಪಡಿಸಬೇಕು ಅಂತೇಳಿ ಆಲೋಚನೆ ಮಾಡಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ 1965ರಲ್ಲಿ NPDD ಅಂತ ನಾವೇನು ಇವತ್ತು ಕರಿತಾ ಇದ್ದೀವಿ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತೇಳಿ ಈ ಸಂಸ್ಥೆಯನ್ನು ಹುಟ್ಟಾಕಿ, ಈ ಸಂಸ್ಥೆಯ ಮುಖಾಂತರ ದೇಶದ ಎಲ್ಲ ರಾಜ್ಯಗಳಲ್ಲಿ ಮತ್ತು ಎಲ್ಲ ರಾಜ್ಯಗಳ ಜಿಲ್ಲಾ ಮಟ್ಟದಲ್ಲಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಬೇಕು. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖಾಂತರ ಪ್ರತಿ ಹಳ್ಳಿಯ ರೈತರಿಂದ ನಾವು ಹಾಲನ್ನ ಸಂಗ್ರಹ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಸಂಸ್ಥೆ ಬೆಳೆದಿದೆ. 1960ರಲ್ಲಿ ಆರಂಭವಾದಂಥದ್ದು ದೇಶಾದ್ಯಂತ ಈ ಒಂದು ಏನು ಹಾಲಿನ ಉತ್ಪಾದನೆ ಶಕೆ ಆರಂಭ ಆಯಿತು. ಇದು 1970ರ ಸುಮಾರಿಗೆ ಕ್ಷೀರಕ್ರಾಂತಿಯಾಗಿ ಪರಿವರ್ತನೆಯಾಗಿ, ಕ್ಷೀರಕ್ರಾಂತಿಯ ಪಿತಾಮಹ ಅಂತ ನಾವೇನು ಕರಿತಾ ಇದ್ವಿ ಡಾಕ್ಟರ್ ವಿ ಕುರಿಯನ್ ಅವರು ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಿಗೂ ಕೂಡ ಹಾಲು ಉತ್ಪಾದನೆ ಅಂದ್ರೇನು, ಹಾಲು ಉತ್ಪಾದನೆಯಿಂದ ಆಗುವ ಲಾಭಗಳೇನು ಮತ್ತು ಅದನ್ನು ಯಾಕೆ ನಾವು ಸಂಗ್ರಹ ಮಾಡಿ ಇದನ್ನು ಪ್ರೋಸೆಸ್ ಮಾಡಿ ಮಾರಾಟ ಮಾಡಬೇಕು, ಇದರಿಂದ ಆಗುವ ಲಾಭಗಳನ್ನು ತಿಳಿಸ್ಕೊಟ್ಟ ಮೇಲೆ ಇಡೀ ದೇಶದಲ್ಲಿ ನಾವು ಈ ಕ್ಷೀರಕ್ರಾಂತಿ ಮತ್ತು ಆಪರೇಷನ್ ಫ್ಲಡ್ ಅಂತ ಏನು ಕರಿತೀವಲ್ಲ, ಈ ಉದ್ದೇಶವನ್ನು ಇಟ್ಕೊಂಡು ನಾವಿವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ನಾವು ರಚನೆ ಮಾಡಿದ್ದೇವೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಸುಮಾರು 1970ರ ನಂತರದಲ್ಲಿ ನಮ್ಮದು ಈ ಡೈರಿ ಉದ್ಯಮ ಅಧಿಕೃತವಾಗಿ ಆರಂಭ ಆಯಿತು. ಫಸ್ಟಿಗೆ ನಮ್ಮದು ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು ನಮ್ಮ ರಾಜ್ಯದಲ್ಲಿ, KDDC ಅಂತ ನಾವೇನು ಕರಿತೀವಿ ಅದು. ಆ KDDC ಮುಖಾಂತರ ನಾವು ಹಾಲು ಸಂಗ್ರಹವನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಮಟ್ಟದಲ್ಲಿ ಮತ್ತು ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳಲ್ಲಿ ಇದನ್ನು ಆರಂಭ ಮಾಡಿದ್ವಿ. ಇದರಿಂದಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಹಾಲು ಮಹಾಮಂಡಳದ ವ್ಯಾಪ್ತಿಯಲ್ಲಿ ಸುಮಾರು 16 ಹಾಲು ಒಕ್ಕೂಟಗಳಿದೆ. 16 ಜಿಲ್ಲಾ ಹಾಲು ಒಕ್ಕೂಟಗಳ ಜೊತೆಗೆ ನಮ್ಮ ಫೆಡರೇಷನ್ ಇದೆ. ಮಹಾಮಂಡಳದ ವ್ಯಾಪ್ತಿಯಲ್ಲಿ ಇಷ್ಟು 16 ಹಾಲು ಒಕ್ಕೂಟಗಳು ಮತ್ತು ಸುಮಾರು 16,259 ಗ್ರಾಮ ಮಟ್ಟದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ. ಈ 16,259 ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ನಾವು ಸುಮಾರು 26 ಲಕ್ಷ ರೈತರು ನೋಂದಣಿಯಾಗಿದ್ದಾರೆ. ಆ 26 ಲಕ್ಷ ಹೈನುಗಾರರ ಪೈಕಿ ನಮಗೆ ಸಕ್ರಿಯವಾಗಿ ಹಾಲನ್ನು ಹಾಕ್ತಾ ಇರುವಂಥವ್ರು ಸುಮಾರು 9.16 ಲಕ್ಷ ಸಕ್ರಿಯವಾಗಿ ನಮಗೆ ಹಾಲನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಈ 26 ಲಕ್ಷ ಹೈನುಗಾರರ ಪೈಕಿ ಏನು 9.16 ಲಕ್ಷ ಹೈನುಗಾರರು ಸಕ್ರಿಯವಾಗಿ ಹಾಲು ಹಾಕ್ತಾ ಇದ್ದಾರೆ, ಇವರಿಂದ
ಎಲ್ಲ 16 ಜಿಲ್ಲಾ ಹಾಲು ಒಕ್ಕೂಟಗಳು ಮತ್ತು ಮಹಾಮಂಡಳ ಇಷ್ಟೊಂದು ಸಶಕ್ತವಾಗಿ ಸದೃಢವಾಗಿ ಇವತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅತಿ ದೊಡ್ಡ 2ನೇ ಸಹಕಾರಿ ರಂಗದ ಹಾಲು ಉತ್ಪಾದನಾ ಕ್ಷೇತ್ರವನ್ನು ತನ್ನ ಒಂದು ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಖಂಡಿತವಾಗ್ಲೂ ಸರ್ ಕರ್ನಾಟಕ ರಾಜ್ಯದ ಬಗ್ಗೆ ಪ್ರಮುಖವಾಗಿ ನೋಡೋದಾದರೆ ಹಾಲು ಉತ್ಪಾದನಾ ಕ್ಷೇತ್ರದಲ್ಲಿ KMF ಸ್ಥಾಪನೆಗೆ ಮುಂಚೆ ಚಿತ್ರಣ ಹೇಗಿತ್ತು, ಸ್ಥಾಪನೆ ಆದ ನಂತರ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ? KMF ಅಂತ ನಾವೇನು ಕರಿತಾ ಇದ್ದೀವಿ, ಕರ್ನಾಟಕ ಹಾಲು ಮಹಾಮಂಡಳ, ಇದಕ್ಕಿಂತ ಪೂರ್ವದಲ್ಲಿ ನಾನು ಈಗಾಗಲೇ ಹೇಳಿದಾಗೆ KDDC ಅಂತ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು. ಅದರ ಮುಖ್ಯ ಕೇಂದ್ರ ಕಚೇರಿ ಇಲ್ಲೇ ನಮ್ಮ ಏನು ಇವತ್ತು ಬೆಂಗಳೂರು ಮಹಾನಗರ ಏನಿದೆ ಇಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿತ್ತು. ಇದು ಆವಾಗ ಸುಮಾರು 8 ಹಾಲು ಒಕ್ಕೂಟಗಳು ಇದರ ಕೆಳಗಡೆ ಕೆಲಸ ಮಾಡ್ತಾ ಇದ್ದು. ಅದಾದ ನಂತರದಲ್ಲಿ ಹಂತ ಹಂತವಾಗಿ 1986ರಲ್ಲಿ ಇದನ್ನ ನಾವು KMF ಅಂದ್ರೆ ಹೆಸರನ್ನ ಬದಲಾಯಿಸಿಕೊಂಡು ಕರ್ನಾಟಕ ಹಾಲು ಮಹಾಮಂಡಳ ಅಂತೇಳಿ ಇದನ್ನ ಒಂದು ನಾಮಕರಣವನ್ನ ಮಾಡಿಕೊಂಡು ಇದರ ಕೆಳಗಡೆ ಈಗ 16 ಹಾಲು ಒಕ್ಕೂಟಗಳು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ತುಂಬಾ ಕಡಿಮೆ ಇತ್ತು ನಮ್ಮ ಹಾಲು ಸಂಗ್ರಹಣೆ. ಅಂದ್ರೆ 1970ರ ದಶಕದಲ್ಲಿ ಸುಮಾರು 25ರಿಂದ 30 ಲಕ್ಷ ಹಾಲು ಸೇಕರಣೆ ಆಗ್ತಾ ಇತ್ತು. ನಂತರದಲ್ಲಿ 1980ರ ದಶಕದಲ್ಲಿ ಈ ಹಾಲು ಸಂಗ್ರಹ ಪ್ರಮಾಣ ಅಂದ್ರೆ KMFಗೆ ಪೂರ್ವದಲ್ಲಿ ಸುಮಾರು ಸಂಗ್ರಹ ಮಾಡ್ತಾ ಇದ್ವಿ ಪೂರ್ವದಲ್ಲಿ. ನಂತರದಲ್ಲಿ ದಿನ ಪ್ರತಿ ಮತ್ತು ಮಾಸಿಕ ಸಂಬಂಧಪಟ್ಟಂತೆ ವರ್ಷ ಇದರದ ಅಭಿವೃದ್ಧಿ ಆದಂಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹೆಚ್ಚಾದಂಗೆ ಹಾಲು ಉತ್ಪಾದನೆ ಪ್ರಮಾಣನೂ ಕೂಡ ಜಾಸ್ತಿ ಆಯಿತು. ಸರ್ ಸಹಕಾರ ಮಾದರಿ ಅಂದ್ರೆ ಏನು? ಇದೇ ತತ್ವವನ್ನ ನೀವು ಯಾಕೆ ಅಳವಡಿಸ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ? ಸಹಕಾರಿ ಮಾದರಿ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ, ಸಹಕಾರಿ ತತ್ವ ಅಂದ್ರೆ ಪರಸ್ಪರ ಸಹಕಾರ ಕೊಡೋದು. ಅಂದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸಹಕಾರ ಮನೋಭಾವದಿಂದ ಇಟ್ಕೊಂಡಾಗ ಮಾತ್ರ ಒಂದು ಹಳ್ಳಿ ಆಗಲಿ ಅಥವಾ ಒಂದು ಜಿಲ್ಲೆ ಆಗಲಿ ಅಥವಾ ಒಂದು ರಾಜ್ಯ ಆಗಲಿ, ನಮ್ದು ಮೊದಲೇ ಫೆಡರಲ್ ಸಂಸ್ಥೆ, ನಮ್ಮ ದೇಶನೇ ಕೂಡ ಒಂದು ಒಕ್ಕೂಟ ವ್ಯವಸ್ಥೆ ಆಗಿರೋದ್ರಿಂದ ಅದು ಕೂಡ ಪರಸ್ಪರ ಸಹಕಾರ ತತ್ವದೊಂದಿಗೆ ಅಳವಡಿಸ್ಕೊಂಡಿರೋದ್ರಿಂದ ಹಳ್ಳಿಗಳಲ್ಲೂ ಕೂಡ ನಾವು ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರೆ ಆ ಸಂಘದಲ್ಲಿ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಹಾಲು ಸಂಗ್ರಹಣೆ ಆಗಲ್ಲ. ಆ ಗ್ರಾಮದಲ್ಲಿರುವಂಥ 100 ರೈತರು ಏನಿದಾರಲ್ಲ ಆ ಹೈನುಗಾರರು ಅವ್ರ ಕಡೆಯಿಂದ ನಾವು ಹಾಲನ್ನು ಸಂಗ್ರಹ ಮಾಡ್ತೀವಿ. ಪ್ರತಿ ಗ್ರಾಮ ಮಟ್ಟದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಜೊತೆಗೆ ಪಕ್ಕದ ಹಳ್ಳಿನಲ್ಲಿ ಇರುವಂತ ಇನ್ನೊಂದು ಈ ತರದ ಒಂದು ಹೋಬಳಿ, ಒಂದು ತಾಲೂಕು, ಒಂದು ಜಿಲ್ಲೆ, ಈ ನಮ್ಮ ಗ್ರಾಮ ಮಟ್ಟದ ಸಂರಚನೆ ಏನಿದೆಯಲ್ಲ ಸ್ಥಳೀಯ ಆಡಳಿತಕ್ಕೆ ಅನುಗುಣವಾಗಿನೇ ನಾವು ಕೂಡ ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ರಚನೆ ಮಾಡಿದ್ದೇವೆ. ಅಲ್ಲೂ ಕೂಡ 100 ಜನ ಸದಸ್ಯರು ಇರ್ಬೋದು, 200 ಜನ ಸದಸ್ಯರು ಇರ್ಬೋದು, ಕೆಲವು ಹಳ್ಳಿಗಳಲ್ಲಿ 3000 ಜನ ಸದಸ್ಯರು ಇರ್ಬೋದು. ನಮಗೆ ಉದಾಹರಣೆಗೆ KMFನ ನಾವು ಉದಾಹರಣೆ ತಗೊಂಡು ಹೇಳೋದಾದರೆ ಒಂದೊಂದು ಕೆಲವು ಗ್ರಾಮ ಮಟ್ಟದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ 100 ಜನ ಸದಸ್ಯರು ಇದ್ದಾರೆ, 200 ಲೀಟರ್ ಹಾಲನ್ನ ಸಂಗ್ರಹ ಮಾಡುವಂತ ಸಾಮರ್ಥ್ಯನೂ ಇದೆ. ಅದೇ ರೀತಿ ಅತಿ ಗರಿಷ್ಠವಾಗಿ 5ರಿಂದ 6,000 ಲೀಟರು 10,000 ಲೀಟರ್ ಹಾಲನ್ನು ಕೂಡ ಸಂಗ್ರಹ ಮಾಡುವಂತ ಸಾಮರ್ಥ್ಯ ಇರುವಂತ ಸೊಸೈಟಿಗಳು ನಮ್ಮಲ್ಲಿ ಇದೆ. ಸರ್, ಈಗ ರೈತರಿಂದ ಹಾಲು ಉತ್ಪಾದಕರಿಂದ ಗ್ರಾಹಕರಿಗೆ ಹಾಲನ್ನು ತಲುಪಿಸುವಂತಹ ವ್ಯವಸ್ಥೆ ಹೇಗೆ ರೂಪುಗೊಂಡಿದೆ ನಿಮ್ಮಲ್ಲಿ? ಸೊ ನಮ್ಮಲ್ಲಿ ಈಗಾಗಲೇ ಹೇಳಿದಾಗೆ ಸಹಕಾರಿ ತತ್ವದಡಿ ನಾವು ಕೆಲಸ ಮಾಡೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇನಿದೆ ಅಲ್ಲಿ ಒಂದು ಅದೇ ಪ್ರತ್ಯೇಕವಾದ ಆಡಳಿತ ಮಂಡಳಿ ಇದೆ, ನಿರ್ದೇಶಕರ ಮಂಡಳಿ ಅಂತ. ಅಲ್ಲಿ ಆ ಒಂದು ಹಾಲು ಹಾಕುವ ಸದಸ್ಯ ಏನಿರ್ತಾರಲ್ಲ ಅವನನ್ನ ಅವರು ಅಷ್ಟು ಜನ ಸದಸ್ಯರುಗಳು ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊತಾರೆ 5 ವರ್ಷದ ಅವಧಿಗೆ. ಆ ನಿರ್ದೇಶಕರ ಮಂಡಳಿ ಆ ಸಂಪೂರ್ಣ ಸಹಕಾರ ಸಂಘದ ಆಡಳಿತವನ್ನು ನಿರ್ವಹಣೆ ಮಾಡುತ್ತೆ. ಮತ್ತು ಎಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ, ಅಷ್ಟು ಹಾಲು ಸಹ ಸೊಸೈಟಿಗೆ ಬರ್ತಾ ಇದೆಯಾ, ಮತ್ತೆ ಹಾಲು ಹಾಕಿದಂತ ಎಲ್ಲಾ ಸದಸ್ಯರಿಗೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇದೆಯಾ ಅನ್ನೋದನ್ನು ಕೂಡ ಅವರು ಪರಿಶೀಲನೆ ಮಾಡ್ತಿರ್ತಾರೆ ಮತ್ತು ಆಡಳಿತ ನಿರ್ವಹಣೆ ಮಾಡ್ತಿರ್ತಾರೆ. ಜೊತೆಗೆ ನಾವು ಪ್ರತಿ ಹೈನುಗಾರರಿಂದ ನಮ್ಮ ಸೊಸೈಟಿಗೆ ಹಾಲನ್ನ ಸಂಗ್ರಹ ಮಾಡಿಕೊಂಡು ಸುಮಾರು ಒಂದು 100 ಜನ ರೈತರಿದ್ದಾರೆ ಅಂದ್ರೆ ಉದಾಹರಣೆಗೆ ಒಬ್ಬ ಪ್ರತಿ ಹೈನುಗಾರ ಸದಸ್ಯ ಕನಿಷ್ಠ 2ರಿಂದ 10 ಲೀಟರ್ ತನಕನೂ ಹಾಲನ್ನ ನಮಗೆ ಸೊಸೈಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು 200 ಲೀಟರ್ ಕನಿಷ್ಠ ಆಗ್ಬೋದು ಅಥವಾ 1,000 ಲೀಟರ್ ಆಗ್ಬೋದು ಅಥವಾ 5,000 ಲೀಟರ್ ತನಕನೂ ಸಂಗ್ರಹ ಮಾಡ್ಬೋದು. ಇದನ್ನ ನಾವು ನಿರಂತರವಾಗಿ ಪ್ರತಿ ಗ್ರಾಮ ಮಟ್ಟದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ನಾವು ಹಾಲನ್ನು ಸಂಗ್ರಹ ಮಾಡಿ ಪಕ್ಕದಲ್ಲಿ ಅಥವಾ ಅದೇ ಗ್ರಾಮದಲ್ಲಿ ಒಂದು BMC ಅಂತ ಬಲ್ಕ್ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಅಂತ ಮಾಡಿದ್ದೀವಿ. ಅಲ್ಲಿ ಅದನ್ನ ಸಂಗ್ರಹಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು
ಹಾಲಿನ ಗುಣಮಟ್ಟವನ್ನು ಕಾಯ್ದುಕೊಬೇಕು ಅಂತಂದ್ರೆ ಆ ಚಿಲ್ಲಿಂಗ್ ಏನಿಗೂ ಶೀತಲೀಕರಣ ವ್ಯವಸ್ಥೆ ಇದೆಯಲ್ಲ ಅದನ್ನ ನಾವು ಮಾಡ್ಕೊಬೇಕಾಗುತ್ತೆ. ಆ ಶೀತಲೀಕರಣ ಕೇಂದ್ರದಲ್ಲಿ ಅದನ್ನ ಸಂಗ್ರಹ ಮಾಡಿ ನಂತರ ಅದನ್ನ ನಾವು ಟ್ಯಾಂಕರ್ ಮುಖಾಂತರ ಮೇನ್ ಡೈರಿಗೆ ಸಾಗಣೆ ಮಾಡ್ತೀವಿ. ಮೇನ್ ಡೈರಿಯಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ಪ್ಯಾಸ್ಚರೈಸ್ ಮಾಡಿ ಪ್ಯಾಕೆಟ್ ಮಾಡಿ ಗ್ರಾಹಕನಿಗೆ ತಲುಪಿಸ್ತೀವಿ. ಸರ್, ಗ್ರಾಮೀಣ ಭಾಗದ ರೈತರಿಗೆ, ಹಾಲು ಉತ್ಪಾದಕರಿಗೆ ಈ KMF ಸಹಕಾರ ಮಾದರಿಯಿಂದ ಹೇಗೆ ನೆರವಾಗ್ತಾ ಇದೆ ಮತ್ತು ಪಶುಗಳಿಗೆ ಆಹಾರ ಬೇಕಲ್ವಾ, ಅದಕ್ಕೂ ಕೂಡ ನೀವು ಹೇಗೆ ನೆರವು ಮಾಡಿಕೊಡ್ತಾ ಇದ್ದೀರಾ? ನಮ್ಮ ಸಹಕಾರಿ ರಂಗದಲ್ಲಿ ವಿಶೇಷವಾಗಿ ಎಲ್ಲ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲ ಹಾಲು ಉತ್ಪಾದಕರೇನಿದಾರಲ್ಲ, ಗೊತ್ತಿರೋ ಹಾಗೆ ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರು, ಹೌದು, ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರನ್ನ ನಾವು ಅವರ ಆರ್ಥಿಕವಾಗಿ ಸಶಕ್ತೀಕರಣಗೊಳಿಸಬೇಕು ಮತ್ತು ಅವ್ರನ್ನ ಸಬಲರನ್ನಾಗಿ ಮಾಡಬೇಕು ಅನ್ನೋ ಒಂದು ಮುಖ್ಯ ಧ್ಯೇಯವನ್ನು ಇಟ್ಕೊಂಡು ನಾವು ಹಾಲು ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ. ಹಾಲು ಹಾಕುವಂಥ ಎಲ್ಲ ಸದಸ್ಯರಿಗೂ ಕೂಡ ನಾವು ನಮ್ಮ ಕರ್ನಾಟಕ ಹಾಲು ಮಹಾಮಂಡಲದ ವತಿಯಿಂದ ಸುಮಾರು 5 ಪಶು ಆಹಾರ ಘಟಕಗಳಿದೆ ನಮ್ಮಲ್ಲಿ. ಪಶು ಆಹಾರ ಘಟಕಗಳ ಮುಖಾಂತರ ನಾವು ಪಶು ಆಹಾರವನ್ನು ಉತ್ಪಾದನೆ ಮಾಡಿ ಸಬ್ಸಿಡಿ ರೇಟಲ್ಲಿ, ಉಚಿತವಾಗಲ್ಲ, ಸಬ್ಸಿಡಿ ರೇಟಲ್ಲಿ ನಾವೆಲ್ಲ ಹಾಲು ಉತ್ಪಾದಕರಿಗೆ ಅದನ್ನು ತಲುಪಿಸೋ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿನೇ ನಮ್ಮ ಹಾಲು ಉತ್ಪಾದನಾ ಮಟ್ಟ ಹೆಚ್ಚಾಗಿದೆ. ಸೊ ನಾವು ಖನಿಜ ಮಿಶ್ರಣ ಆಗ್ಬೋದು ಮತ್ತು ರಾ ಮೆಟೀರಿಯಲ್ಸನ್ನು ನಾವು ಪ್ರೊಕ್ಯೂರ್ ಮಾಡಿ ಪಶು ಆಹಾರವನ್ನು ಉತ್ಪಾದನೆ ಮಾಡಿ ಎಷ್ಟು ಹಸುಗಳಿದೆ ಆ ಗ್ರಾಮದಲ್ಲಿ, ಎಷ್ಟು ಸದಸ್ಯರಿದ್ದಾರೆ, ಅವ್ರ ಮುಖಾಂತರ ಎಷ್ಟು ಮೇವು ಬೇಡಿಕೆ ಇದೆ, ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅದನ್ನು ಅವರಿಗೆ ಒದಗಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಬ್ಸಿಡಿ ರೇಟಲ್ಲಿ, ರಿಯಾಯಿತಿ ದರದಲ್ಲಿ. ಹಾಗಾಗಿ ನಮ್ಮ ಪಶು ಆಹಾರದ ಗುಣಮಟ್ಟ ಮತ್ತು ಪಶು ಆಹಾರವನ್ನು ಸೇವಿಸೋದ್ರಿಂದನೂ ಕೂಡ ನಮ್ಮ ಹಾಲಿನ ಉತ್ಪಾದನೆ ಹೆಚ್ಚಾಗಿದೆ. ಐ ಥಿಂಕ್ ಕ್ವಾಲಿಟಿ ಕೂಡ ಅಲ್ಲ, ಬೋತ್ ಕ್ವಾಂಟಿಟಿ ಕ್ವಾಲಿಟಿ, ಗುಣಮಟ್ಟನೂ ಕೂಡ ಅಷ್ಟೇ ಕಾಯ್ದುಕೊಂಡು ನಾವು ಹಾಲನ್ನು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಎಸ್ ಸರ್. ಇನ್ನು ಮಹಿಳೆಯರ ವಿಚಾರಕ್ಕೆ ಬರೋದಾದ್ರೆ ಸರ್, ಮಹಿಳಾ ಹಾಲು ಉತ್ಪಾದಕರು, ಮಹಿಳಾ ರೈತರು, ಇವರ ಪಾತ್ರ ಎಷ್ಟರ ಮಟ್ಟಿಗಿದೆ ಮತ್ತು ಇವರ ಪಾಲ್ಗೊಳ್ಳುವಿಕೆ ಹೇಗೆ ಹೆಚ್ಚಾಗ್ತಾ ಬಂದಿದೆ? ನಮ್ಮದು ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಮಹಿಳಾ ಹಾಲು ಉತ್ಪಾದಕರೇನಿದ್ದಾರಲ್ಲ ಅವರ ಪಾತ್ರ ಮತ್ತು ಅವರ ಕೊಡುಗೆ ತುಂಬ ಅಪಾರವಾಗಿದೆ. ಯಾಕೆಂದ್ರೆ ನಾವೇನು ಇವತ್ತು 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಆ 1 ಕೋಟಿ ಲೀಟರ್ ಹಾಲು ಸಂಗ್ರಹ ಮಾಡೋದ್ರಲ್ಲಿ 52% ಪಾಲು ಮಹಿಳೆಯ ಸದಸ್ಯರದೇ ಇದೆ. ಹಾಗಾಗಿ ಅದು ನಾವೆಲ್ಲರೂ ಕೂಡ ಗೌರವದಿಂದ ಹೆಮ್ಮೆ ಪಡುವ ಸಂಗತಿ ಏನಂದ್ರೆ, ನಮ್ಮ ಹೈನುಗಾರ ರೈತರ ಪೈಕಿ ಬಹುತೇಕ 52% ಮಹಿಳೆಯರೇ ಇದ್ದಾರೆ. ಸುಮಾರು 4,832 ಕೇವಲ ಮಹಿಳಾ ಸದಸ್ಯರೇ ನಡೆಸ್ತಾ ಇರುವಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ ನಮ್ಮಲ್ಲಿ. ಹಾಗಾಗಿನೇ ನಿಮಗೆ ಗೊತ್ತಿದೆ, ಕುಟುಂಬದ ಕಣ್ಣು ಹೆಣ್ಣು ಅಂತ ನಾವೇನು ಹೇಳ್ತಾ ಇದ್ದೀವಿ, ಕುಟುಂಬದ ಜೀವನಾಡಿ ಹೆಣ್ಣು ಆಗಿರೋದ್ರಿಂದ ಮಹಿಳೆಯರೇ ಇದರಲ್ಲಿ ಹೆಚ್ಚು ಪಾಲನ್ನ ತಗೊಂಡಿದ್ದಾರೆ. ನಾವು 1 ಕೋಟಿ ಲೀಟರ್ ಹಾಲನ್ನ ಸಂಪಾದನೆ ಮಾಡಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ ಹೆಚ್ಚು ಕೊಡುಗೆ ಮಹಿಳೆಯರು. ಯಾಕೆಂತಂದ್ರೆ ಆ ಕುಟುಂಬದ ಆರ್ಥಿಕ ನಿರ್ವಹಣೆಯನ್ನು ಮಾಡುವಂಥದ್ದಿರ್ಬೋದು, ಮಕ್ಕಳ ಪಾಲನೆ ಪೋಷಣೆ ಆಗಿರ್ಬೋದು, ಮತ್ತೆ ಇದನ್ನ ಕೃಷಿ ಆಧಾರಿತ ಜೊತೆಗೆ ಇದು ಸೆಪರೇಟ್ ಉದ್ಯಮ ಅಲ್ಲ, ಹೈನುಗಾರಿಕೆಯೂ ಕೂಡ ಒಂದು ಉದ್ಯಮನೇ ಅನ್ನುವ ರೀತಿಯಲ್ಲಿ ಅದನ್ನ ಬಿಂಬಿಸಿ ಅದನ್ನು ಬೆಳೆಸೋದ್ರಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಿದೆ. ಖಂಡಿತವಾಗ್ಲೂ ಸರ್, ಇದು ಬಹಳನೇ ಶ್ಲಾಘನೀಯ. ಹೌದು. ಇನ್ನು ಈ ಸಹಕಾರಿ ಸಂಸ್ಥೆಗಳಲ್ಲಿ ಲಾಭವನ್ನ ಹೇಗೆ ಹಂಚಿಕೆ ಮಾಡ್ಕೋತೀರಾ ಮತ್ತು ಅದರ ಪಾರದರ್ಶಕತೆಯನ್ನು ಹೇಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಸೊ ನಾವು ಹಾಲು ಸಂಗ್ರಹಣೆಯಿಂದನೇ ನಮ್ಮ ಪಾರದರ್ಶಕತೆ ನೀತಿಯನ್ನು ನಾವು ಅಳವಡಿಸ್ಕೊಂಡಿದ್ವಿ. ಹಾಲು ಸಂಗ್ರಹಣೆ ಮಾಡಬೇಕಾದ್ರೂ ಕೂಡ ನಾವು ಈಗ ಆಟೋಮೇಟೆಡ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ಸ್ ಅಂತ ನಾವೇನು ಮಾಡ್ಕೊಂಡಿದ್ವಿ, ಆ ಯಂತ್ರದ ಮುಖಾಂತರನೇ ನಾವು ಹಾಲನ್ನು ಸಂಗ್ರಹ ಮಾಡ್ತೀವಿ. ಅದರಲ್ಲಿ ನಿಖರವಾಗಿ ಗುಣಮಟ್ಟದ ಖಾತ್ರಿಯನ್ನು ಮಾಡಿಕೊಂಡು ನಾವು ಅದರಲ್ಲಿ ಫ್ಯಾಟ್ ಎಷ್ಟಿದೆ, SNF ಎಷ್ಟಿದೆ ಅಂತೇಳಿ ನಮ್ಮ ನಿಗದಿತ ಪ್ರಮಾಣ ಏನಿರಬೇಕು ಆ ಪ್ರಮಾಣದಲ್ಲಿ ಹಾಲು ಸಂಗ್ರಹಣೆ ಆಗ್ತಾ ಇದೆ ಅಂತೇಳಿ ನಾವು ಥ್ರೂ ಮೆಕ್ಯಾನೈಸ್ಡ್ ಆಗಿ ನಾವು ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಅವರು ಹಾಲು ಹಾಕುವ ರೈತರದು ಗುಣಮಟ್ಟ, ಹಾಲಿನ ಗುಣಮಟ್ಟ ಮತ್ತು ಫ್ಯಾಟ್ ಅಂಶ ಏನಿದೆ, SNF ಅಂಶ ಏನಿದೆ, ಅದಕ್ಕೆ ಅನುಗುಣವಾಗಿಯೇ ದರ ನಿಗದಿ ಆಗುತ್ತೆ. ಹಾಗಾಗಿ ನಾವು ಏನು ದರ ನಿಗದಿ ಆಗುತ್ತೆ ಅದು ಅವ್ರಿಗೆ ಮೊಬೈಲ್ ಮುಖಾಂತರ ಮೆಸೇಜ್ ಕೂಡ ಹೋಗುತ್ತೆ. ಹಾಗಾಗಿ ಅದನ್ನು ಕೂಡ ಖಾತ್ರಿ ಮಾಡ್ಕೊಬಹುದು. ಎರಡನೇದಾಗಿ ಪ್ರತಿ ರೈತರಿಗೂ ನಾವೇನು ನಮ್ಮ 9.16 ಲಕ್ಷ ಸದಸ್ಯರಿದಾರಲ್ಲ ಹಾಲು ಸಕ್ರಿಯ ಸದಸ್ಯರು, ಅಷ್ಟು ಜನ ಸದಸ್ಯರಿಗೆ ಕೂಡ ನಾವು ಥ್ರೂ DBT ಮುಖಾಂತರ ಹಣ ಸಂದಾಯ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಕ್ಯಾಶ್ ಪೇಮೆಂಟು ಆ ಥರದ್ದು ಯಾವುದೂ ಇಲ್ಲ. ಥ್ರೂ DBT ಮುಖಾಂತರ ಹಣ ಸಂದಾಯ ಮಾಡ್ತಾ ಇರೋದ್ರಿಂದ ರೈತನಿಗೆ ಖಾತ್ರಿ ಇದೆ, ಪ್ರತಿ ತಿಂಗಳಲ್ಲಿ 3 ಬಾರಿ ಎವ್ರಿ 10 ಡೇಸ್ ಒಂದ್ಸಾರಿ ಅವರಿಗೆ ಪೇಮೆಂಟ್ ಹೋಗುತ್ತೆ. ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳಿಂದ, ಜಿಲ್ಲಾ ಹಾಲು ಒಕ್ಕೂಟಗಳಿಂದ ಸೊಸೈಟಿಗಳು ಹೋಗುತ್ತೆ, ಸೊಸೈಟಿಯಿಂದ ನೇರವಾಗಿ ರೈತರ ಖಾತೆಗೆ ಹಣ ಜಮೆ ಆಗುತ್ತೆ. ನಾವು ದಿನಂಪ್ರತಿ ಸುಮಾರು 38 ಕೋಟಿ ಅಷ್ಟು ಹಣವನ್ನು ನೇರವಾಗಿ ಅವರಿಗೆ ಖಾತೆಗೆ ನಾವು DBT ಮುಖಾಂತರ ಜಮೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ಯಾವುದೇ
ಲೋಪಗಳಾಗಲಿ ದೋಷಗಳಾಗಲಿ ಇಲ್ಲ, ಮತ್ತು ಯಾವುದು ದೂರುಗಳು ಕೂಡ ಬಂದಿಲ್ಲ. ನೇರವಾಗಿ DBT ಮುಖಾಂತರನೇ ನಾವು ಪೇಮೆಂಟ್ ಮಾಡೋದ್ರಿಂದ ಎಲ್ಲರೂ ಕೂಡ ಹೈನುಗಾರರು ಖುಷಿ ಇದ್ದಾರೆ, ಮತ್ತು ಅದು ಸರಿಯಾದ ವ್ಯವಸ್ಥೆನ ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸರ್, ಇನ್ನು ಕರ್ನಾಟಕ ಮಿಲ್ಕ್ ಫೆಡರೇಷನ್ನಲ್ಲಿ ಹಾಲು ಉತ್ಪಾದನೆ ಇರ್ಬೋದು, ಹಾಲು ಸಂಸ್ಕರಣೆ ಇರ್ಬೋದು, ಈ ವಿವಿಧ ಹಂತಗಳಲ್ಲಿ ತಂತ್ರಜ್ಞಾನದ ಬಳಕೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ? NPDD ಇಂದನೇ ನಮಗೆ ಇವೆಲ್ಲ ಸವಲತ್ತುಗಳನ್ನು ಕೊಡೋದ್ರಿಂದ ಆ ಸವಲತ್ತುಗಳನ್ನು ಬಳಸ್ಕೊಂಡು ನಾವು AMCS ಸಾಫ್ಟ್ವೇರ್ನ ಬಳಸ್ಕೊಂಡು ಹಾಲನ್ನು ಸಂಗ್ರಹ ಮಾಡ್ತಾ ಇದೀವಿ. ಜೊತೆಗೆ ಯಾವುದೇ ಕಲಬೆರಕೆ ಇಲ್ಲದ ಹಾಗೆ ಹಾಲನ್ನು ಸಂಗ್ರಹ ಮಾಡ್ತೀವಿ. ಅದು ಒನ್ ಟೈಮ್. ಅದಾದ ನಂತರದಲ್ಲಿ 2ನೇ ಹಂತದಲ್ಲಿ ಸೇಮ್ ಸಂಗ್ರಹ ಮಾಡಿದ ಹಾಲನ್ನ ನಾವು ನೇರವಾಗಿ BMCಗಳಿಗೆ ತರ್ತೀವಿ. BMCಗಳಲ್ಲೂ ಕೂಡ ನಾವು ಮತ್ತೆ ಅಗೇನ್ ಚೆಕ್ ಮಾಡ್ತೀವಿ, ಫ್ಯಾಟ್ ಎಷ್ಟಿದೆ. ಸೊಸೈಟಿಯಲ್ಲಿ ನಾವು ರಿಸೀವ್ ಮಾಡ್ಕೊಬೇಕಾದ್ರೆ ಏನು ಫ್ಯಾಟ್ ಇತ್ತು ಅಷ್ಟೇ ಫ್ಯಾಟ್ ಇದೆಯಾ, ಅಷ್ಟೇ ಸೆಕೆಂಡ್ ರೌಂಡ್ ಕೂಡ ಅಲ್ಲಿ ನಮ್ದು ಪರೀಕ್ಷೆ ಆಗುತ್ತೆ. ಪರೀಕ್ಷೆ ಆದ ನಂತರದಲ್ಲಿ ಮತ್ತೆ ನಾವು ಮೇನ್ ಡೈರಿಗೆ ಸಾಗಾಟ ಮಾಡ್ಕೊಂಡ್ ಬರ್ಬೇಕಾದ್ರೆ ಸಾಗಾಟ ಮಾಡ್ಕೊಂಡು ಇಲ್ಲಿಗೆ ಬಂದಾಗ್ಲೂ ಕೂಡ ಇಲ್ಲಿ ಬಿಫೋರ್ ಅನ್ಲೋಡಿಂಗ್ ಇಂತ ಮುಂಚೆ ಮತ್ತೆ ಅಗೇನ್ ಟೆಸ್ಟ್ ಆಗುತ್ತೆ. ಸೊ 3 ಹಂತದಲ್ಲಿ ಟೆಸ್ಟ್ಗಳಾಗೋದ್ರಿಂದ ಈ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲದ ಹಾಗೆ ಪಾರದರ್ಶಕವಾಗಿ ಅದಷ್ಟು ಕೂಡ ನಾವು ರೆಕಾರ್ಡ್ ಮಾಡ್ತೀವಿ. ಎಲ್ರಿಗೂ ಕೂಡ ಖಾತ್ರಿ ಆಗುತ್ತೆ. ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಂದಿನಿ ಇತ್ತೀಚೆಗೆ ಸದ್ದನ್ನ ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನೀವು ಲಾಂಚ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ, ಮತ್ತೆ ರೆಸ್ಪಾನ್ಸ್ ಹೇಗಿದೆ ಸರ್? ಸೊ KMF ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ವಿಶೇಷವಾಗಿ ನಮ್ಮದು ಪ್ರೀಮಿಯರ್ ಪ್ರಾಡಕ್ಟ್ಸ್ ಏನಿದೆ, ತುಪ್ಪ, ನಂದಿನಿ ತುಪ್ಪ, ಬೆಣ್ಣೆ, ಚೀಸ್, ಈ ಥರದ ಉತ್ಪನ್ನಗಳನ್ನು ನಾವು ಈಗಾಗಲೇ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಹಿಂದೆ ನಾವು ಸಿಂಗಾಪುರ್ಗೆ ನಾವು ನಮ್ಮ UST ಮಿಲ್ಕನ್ನು, ಅಲ್ಟ್ರಾ ಹೈ ಟೆಂಪ್ರೇಚರ್ ಮಿಲ್ಕನ್ನು ನಾವು ಈಗಾಗಲೇ ರವಾನೆ ಮಾಡ್ತಾ ಇದ್ದೀವಿ, ರಫ್ತು ಮಾಡ್ತಾ ಇದ್ದೀವಿ. ಸಾಕಷ್ಟು ವಿದೇಶಗಳಲ್ಲಿ ವಿಶೇಷವಾಗಿ ಇತ್ತೀಚೆಗೆ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏನಿದೆಯಲ್ಲ, ಅಮೆರಿಕ ದೇಶಕ್ಕೂ ಕೂಡ ನಾವು ನಂದಿನಿ ತುಪ್ಪವನ್ನು ಮತ್ತು ಸಿಹಿ ಉತ್ಪನ್ನಗಳನ್ನು ಈಗಾಗಲೇ ರಫ್ತು ನಡೀತಾ ಇದೆ. ನಾವು ಲಾಸ್ಟ್ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಅಲ್ಲಿ ನಮ್ಮ ಉತ್ಪನ್ನಗಳನ್ನು ಲಾಂಚ್ ಮಾಡಿದಾಗ ತುಂಬಾ ಉತ್ತಮವಾದ ಪ್ರತಿಕ್ರಿಯೆ ಬಂತು. ಅಲ್ಲಿ ಇದ್ದ ಅಮೆರಿಕನ್ನರ ಜೊತೆಗೆ ನಮ್ಮ ಅಮೆರಿಕದ ಕನ್ನಡಿಗರು ಕೂಡ ಹೆಚ್ಚು ಒಲವನ್ನ ವ್ಯಕ್ತಪಡಿಸಿ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಇಷ್ಟು ವರ್ಷ ಆದ್ಮೇಲೆ ನಂದಿನಿ ಉತ್ಪನ್ನ ಅಮೆರಿಕಕ್ಕೆ ಬಂತಲ್ಲ ಅಂತೇಳಿ ನಾವು ಫ್ಲೋರಿಡಾ ನಗರದಲ್ಲಿ ಇದನ್ನು ಲಾಂಚ್ ಮಾಡಿದಾಗ ಆ ಥರದ ಪ್ರತಿಕ್ರಿಯೆ ಬಂತು. ಈಗ ಸುಮಾರು 16 ರಾಜ್ಯಗಳಲ್ಲಿ ನಾವು ನಮ್ಮ ನಂದಿನಿ ಉತ್ಪನ್ನಗಳನ್ನು ಈಗಾಗಲೇ ಎಲ್ಲ ಸ್ಟೋರ್ಸ್ಗಳಲ್ಲೂ ಲಭ್ಯ ಇರಬೇಕು ಅಂತೇಳಿ ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ವಿಶೇಷವಾಗಿ ನಂದಿನಿ ತುಪ್ಪ ಮತ್ತು ಸಿಹಿ ಉತ್ಪನ್ನಗಳು, ವಿಶೇಷವಾಗಿ ಪೇಡ, ಮೈಸೂರು ಪಾಕು, ಈ ಥರದ್ದು. ಹಾಗೆಯೇ ಜೊತೆಗೆ ದುಬೈನಲ್ಲೂ ಕೂಡ ನಾವು ಈಗಾಗಲೇ ನಮ್ಮ ನಂದಿನಿ ತುಪ್ಪ, ಚೀಸು, ಬಟರು ಇದು ಕೂಡ ರಫ್ತಾಗ್ತಾ ಇದೆ. ಅಲ್ಲಿ ನಾವು ಪಾರ್ಲರ್ ಕೂಡ ಕೆಫೆಮು ಅಂತ ಹೇಳಿ ದುಬೈ ನಗರದಲ್ಲಿ ಕರಾಮ ಸಿಟಿನಲ್ಲಿ ಒಂದು ಪಾರ್ಲರ್ ಕೂಡ ಮಾಡಿದ್ದೀವಿ. ಅದು ತುಂಬ ಉತ್ತಮವಾಗಿ ನಡೀತಾ ಇದೆ. ಅಮೆರಿಕ, ಸೌದಿ ಅರೇಬಿಯಾ, ಆಸ್ಟ್ರೇಲಿಯಾ ಈ 3 ದೇಶಗಳಿಗೆ ನಾವು ಶಿಪ್ಮೆಂಟ್ ಮುಖಾಂತರ ತುಪ್ಪವನ್ನು ರವಾನೆ ಮಾಡಿ ಈಗಾಗಲೇ ಅದು ಎಲ್ಲ ದೇಶಗಳಿಗೆ ರೀಚ್ ಆಗಿದೆ. ಆಸ್ಟ್ರೇಲಿಯಾಗೆ ರೀಚ್ ಆಗಿದೆ, ಮತ್ತೆ ಅಮೆರಿಕಾಗೆ ರೀಚ್ ಆಗಿದೆ, ಸೌದಿ ಅರೇಬಿಯಾಗೂ ಕೂಡ ರೀಚ್ ಆಗಿದೆ. ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ, ಗುಡ್ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ನಾವು ವಿಶ್ವದ ಎಲ್ಲ ಗ್ರಾಹಕರಿಗೂ ಕೂಡ ನಮ್ಮ ನಂದಿನಿ ಉತ್ಪನ್ನಗಳು ತಲುಪಬೇಕು, ಅದನ್ನ ಎಲ್ಲರೂ ಸವಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಎಲ್ಲ ವಿದೇಶಗಳಲ್ಲೂ ಕೂಡ ವಹಿವಾಟನ್ನ ಹೆಚ್ಚು ಮಾಡಿದ್ದೀವಿ. ಜೊತೆಗೆ ನಮ್ಮದೇ ದೇಶದಲ್ಲಿ ತಮಿಳುನಾಡು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕೇರಳ ಆಗ್ಬೋದು, ಪುದುಚೇರಿ ಆಗ್ಬೋದು, ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೂಡ ನಾವು ಸುಮಾರು 6 ಲಕ್ಷ ಪ್ರತಿದಿನ 6 ಲಕ್ಷ ಲೀಟರ್ ಹಾಲನ್ನು ನಾವು ಇಷ್ಟು ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಇದು ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನದ ಗುಣಮಟ್ಟವನ್ನು ಇದು ದ್ಯೋತಕ. ಯಾಕೆಂದ್ರೆ ಇಷ್ಟು ಪ್ರಮಾಣದಲ್ಲಿ ಹಾಲು ಮಾರಾಟ ಮಾಡುವಂಥದ್ದು ಇದ್ದಿಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ನಮ್ಮ ಹಾಲನ್ನ. ಇದು ಶುದ್ಧತೆ ಮತ್ತು ಗುಣಮಟ್ಟದಿಂದ ಇರೋದ್ರಿಂದನೇ ಎಲ್ಲ ರಾಜ್ಯಗಳು ನಮ್ಮ ಹಾಲನ್ನ ಇಷ್ಟಪಡ್ತಾ ಇದ್ದಾರೆ, ಎಲ್ಲ ಗ್ರಾಹಕರು ಕೂಡ ಅದನ್ನ ರುಚಿಯನ್ನು ಸವಿತಾ ಇದ್ದಾರೆ. ಇದನ್ನ ನಾವು ಇನ್ನೂ ಹೆಚ್ಚು ಮಾಡಬೇಕು, ವಹಿವಾಟನ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಶಸ್ಸು ಕೂಡ ಕಾಣ್ತೇವೆ. ತುಂಬಾ ಸಂತೋಷದ ವಿಷಯ ಸರ್. ವಿಶ್ವಾದ್ಯಂತ ನಮ್ಮ ನಂದಿನಿ ಬ್ರ್ಯಾಂಡ್ ಎಲ್ಲ ಕಡೆ ತಲುಪಲಿ ಅಂತ ನಾವು ಆಶಿಸ್ತೀವಿ. ಇನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಬಗ್ಗೆ ಮಾತನಾಡೋದಾದರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ನಿಮ್ಮ ಪ್ರಾಡಕ್ಟ್ಸ್ ಅಚ್ಚುಮೆಚ್ಚು. ಕುಕ್ಕೀಸ್ ಇರಬಹುದು, ಬಾದಾಮಿ ಹಾಲು, ಸ್ವೀಟ್ಸು ಎಲ್ಲವೂ ಕೂಡ. ಇವುಗಳ ವಿಚಾರದಲ್ಲಿ ಇನ್ನೂ ಹೆಚ್ಚು ವಿಸ್ತರಣೆ ಮಾಡೋ ಆಲೋಚನೆ ಏನಾದರೂ ಇದೆಯಾ? ಖಂಡಿತ. ಯಾಕೆಂತಂದರೆ ನಾವು ಈಗೇನು 1 ಕೋಟಿ ಲೀಟರ್ ಹಾಲನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೀವಲ್ಲ, ಅಷ್ಟು ಲೀಟರ್ನ ನಾವು ಕ್ರಮಬದ್ಧವಾಗಿ ವಿಲೇಮಾರಿ ಮಾಡೋದು ಕೂಡ ಒಂದು ಚಾಲೆಂಜ್ ನಮಗೆ. ಹಾಗಾಗಿನೇ ನಾವು 1 ಕೋಟಿ ಲೀಟರ್ ಹಾಲನ್ನು ತಗೊಂಡು ಅಷ್ಟನ್ನು ಪ್ರೊಸೆಸ್ ಮಾಡಿ ಸುಮಾರು 60 ಲಕ್ಷ ಲೀಟರ್ ಅಷ್ಟು ಹಾಲನ್ನು ನಾವು ಪ್ಯಾಸ್ಚರೈಸ್ ಮಾಡಿ ಪ್ಯಾಕೆಟ್ ಮುಖಾಂತರ ಈಗಾಗಲೇ ಮಾರಾಟ ಮಾಡ್ತಾ ಇದ್ದೇವೆ, ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯಗಳಲ್ಲಿ ಸೇರಿ. ಜೊತೆಗೆ ಸುಮಾರು
ಉತ್ಪನ್ನಗಳಿಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ತಾವೇನು ಹೇಳಿದ್ರಿ, ಈ ತುಪ್ಪ, ಬೆಣ್ಣೆ, ಚೀಸು ಮತ್ತು ಬೇರೆ ಬೇರೆ ಉತ್ಪನ್ನಗಳು ನಾವು ಏನು ಮಾಡ್ತಾ ಸಿಹಿ ಉತ್ಪನ್ನಗಳು ಇವೆಲ್ಲಕ್ಕೂ ಕೂಡ ಸುಮಾರು 25-30 ಲಕ್ಷ ಲೀಟರ್ ಹಾಲನ್ನು ಬಳಸಿ ನಾವು ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಮೈಸೂರು ಪಾಕ್ ಆಗ್ಬೋದು, ಪೇಡ ಆಗ್ಬೋದು, ಕುಕ್ಕೀಸ್ ಆಗ್ಬೋದು, ಎಲ್ಲವೂ ಕೂಡ ಹಾಲು ಮತ್ತು ಹಾಲಿನ ಉತ್ಪನ್ನಗಳೇ. ಹಾಗಾಗಿನೇ ಹೆಚ್ಚು ಹಾಲಿನ ಅಂಶ ಇರೋದ್ರಿಂದನೇ ಎಲ್ಲ ಗ್ರಾಹಕರಿಗೂ ನಂದಿನಿ ಪೇಡ ಇಷ್ಟ ಆಗುತ್ತೆ, ನಂದಿನಿ ಮೈಸೂರು ಪಾಕ್ ಇಷ್ಟ ಆಗುತ್ತೆ, ಕುಕ್ಕೀಸ್ ಇಷ್ಟ ಆಗುತ್ತೆ. ಮತ್ತೆ ಇತ್ತೀಚೆಗೆ ನಾವು ಬರ್ಫಿ ಅಂತ ಹೇಳಿ ಒಂದು ಡ್ರೈ ಫ್ರೂಟ್ಸು ಮತ್ತೆ ನಮ್ಮ ತುಪ್ಪವನ್ನ ಕರೆದು ಮಾಡೋದು ಅಂತ ಒಂದು ಬರ್ಫಿ ಉತ್ಪನ್ನವನ್ನು ತುಂಬಾ ಅದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕಳೆದ 2 ವಾರಗಳ ಹಿಂದೆ ನಾವು ಸುಮಾರು 5 ಪ್ರಾಡಕ್ಟ್ಸ್ಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಂದಿನಿ ಪ್ರೋ ಮಿಲ್ಕ್, ಎನ್ ಪ್ರೋ ಮಿಲ್ಕ್ ಅಂತ ಮಾಡಿದ್ವಿ. ಅಂದ್ರೆ ಎನ್ ಪ್ರೋ ಮಿಲ್ಕ್ ಅಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಪಾಕೆಟ್ ಇದೆ. ಎನ್ ಪ್ರೋ ಅಂತಂದ್ರೆ ಏನಂದ್ರೆ ಸ್ವಲ್ಪ ರಿಚ್ ಪ್ರೋಟೀನ್ ಇರುವಂಥದ್ದು, ವಿಶೇಷವಾಗಿ ಯುವ ಜನತೆಯನ್ನು ಆಕರ್ಷಣೆ ಮಾಡುವಂಥದ್ದು ಮತ್ತು ನಮ್ಮ ಯಂಗ್ ಜನರೇಷನ್ ಏನಿದೆಯಲ್ಲ ಅದು ಪ್ರೋಟೀನ್ ಹೆಚ್ಚು ಅಂಶ ಇರುವಂತಹ ಹಾಲನ್ನ ಬಳಸೋದ್ರಿಂದ ನಾವು ಎನ್ ಪ್ರೋಟೀನ್ ಮಿಲ್ಕ್ ಅಂತ ಹೇಳಿ ಒಂದು ಹೊಸ ಲಾಂಚ್ ಮಾಡಿದ್ವಿ. ಅದು ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾವು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್, ನೆಕ್ಸ್ಟ್ ನೀವು ಏನು ಲಾಂಚ್ ಮಾಡ್ತೀರಾ ಅಂತ. ಸರ್, ಇನ್ನು ಯುವ ಜನತೆಯ ಬಗ್ಗೆ ಮಾತನಾಡೋದಾದ್ರೆ, ಯುವ ಜನರನ್ನ ಹಾಲು ಉತ್ಪಾದನೆ ಅಥವಾ ಹಾಲು ಸಂಸ್ಕರಣೆ ಈ ಕ್ಷೇತ್ರದತ್ತ ಆಕರ್ಷಣೆ ಮಾಡೋದಕ್ಕೆ ಯಾವ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಈಗ ನಿಮಗೆ ಗೊತ್ತಿರೋ ಹಾಗೆ ಹೈನೋದ್ಯಮನೂ ಕೂಡ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಹೌದು. ಸಾಕಷ್ಟು ಯುವ ಜನರು ಕೂಡ, ವಿಶೇಷವಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸು, ಬೇರೆ ಬೇರೆ ರಂಗದಲ್ಲಿರುವಂಥ ಯುವ ಜನರು ಕೂಡ ಹೈನುಗಾರಿಕೆ ಅಂತ ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿಶ್ಚಿತ ಆದಾಯ ಇರುವಂಥ ಒಂದು ರಂಗ ಹೈನೋದ್ಯಮ. ಇಲ್ಲಿ 10 ಹಸುಗಳನ್ನು ಒಬ್ಬ ಕಟ್ಕೊಂಡು ಫಾರ್ಮ್ ಹೌಸಲ್ಲಿ ಮಾಡಿ ಹಾಲು ಸಂಗ್ರಹ ಮಾಡಿಕೊಂಡು ಅದನ್ನು ಸಾಗಾಣಿಕೆ ಮಾಡಿ ಬರುವಂಥ ಹಾಲು ನಮ್ಮ ಡೈರಿಗೆ ಹಾಕಿದ್ರೆ ನಾವು ವಿಶೇಷವಾಗಿ 1 ಲೀಟರ್ ಹಾಲಿಗೆ ಸರಾಸರಿ ದರ 35 ರೂಪಾಯಿ ಇದೆ. ಜೊತೆಗೆ ಸರ್ಕಾರ 1 ಲೀಟರ್ ಹಾಲಿಗೆ 5 ರೂಪಾಯಿ ರೀತಿ ಪ್ರೋತ್ಸಾಹಧನ ಕೊಡ್ತಾ ಇದೆ. ಹಾಗಾಗಿ ಸರಾಸರಿ ಹಾಲಿನ ದರ 40 ರೂಪಾಯಿ ಪರ್ ಲೀಟರ್ಗೆ ಇರೋದ್ರಿಂದ ಅವನು 100 ಲೀಟರ್ ಹಾಲು ಹಾಕಿದ್ರು ಕೂಡ ಅವನಿಗೆ ಸಾಕಷ್ಟು ನಿಶ್ಚಿತವಾದ ಆದಾಯ ದಿನಕ್ಕೆ ಸಿಗುತ್ತೆ. ದಿನಕ್ಕೆ ಇಷ್ಟು ಬಂದರೆ ತಿಂಗಳಲ್ಲಿ ಮಾಸಿಕವಾಗಿ ಎಷ್ಟು ಬರುತ್ತೆ, ವಾರ್ಷಿಕವಾಗಿ ಎಷ್ಟು ಬರುತ್ತೆ ಅನ್ನೋ ಒಂದು ಐಡಿಯಾ ಇರೋದ್ರಿಂದ ಎಲ್ಲ ಯುವ ಜನತೆ ಹೈನೋದ್ಯಮದತ್ತ ಈಗ ಒಂದು ಕಣ್ಣಾಯಿಸ್ತಾ ಇದ್ದಾರೆ. ಅದರಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ. ಸೊ ಆ ಥರದ ಯುವ ಜನರು ಕೂಡ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಮ್ಮ ಎಲ್ಲ ಯುವ ಜನರನ್ನು ಕೂಡ ಈ ರಂಗಕ್ಕೆ ಆಹ್ವಾನ ಮಾಡ್ತೇನೆ. ಜೊತೆಗೆ ಕೃಷಿ ಜೊತೆಗೆ ಹೈನೋದ್ಯಮನೂ ಕೂಡ ಒಂದು ಲಾಭದಾಯಕವಾದ ಉದ್ಯಮ, ನಿಶ್ಚಿತ ಆದಾಯ ಬರುವಂಥ ಉದ್ಯಮ ಆಗಿರೋದ್ರಿಂದ ಇದರಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ದೇಶದ ಆರ್ಥಿಕ ಸ್ಥಿತಿ, ನಾವು ಇವತ್ತೇನು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಮತ್ತೆ ಅದು ಭೀಕರವಾಗಿ ನಮ್ಮನ್ನು ಕಾಡ್ತಾ ಇದೆ, ಅದರಿಂದ ಹೊರಬರಲಿಕ್ಕೆ ಮತ್ತೆ ತಮ್ಮ ಜೀವನ ಮಟ್ಟ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೈನೋದ್ಯಮ ಮತ್ತು ಹೈನುಗಾರಿಕೆಯು ಕೂಡ ಒಂದು ಒಳ್ಳೆಯ ಉದ್ಯಮ, ಈ ಒಂದು ಕಸುಬು ಆಗಿರೋದ್ರಿಂದ ಇದನ್ನ ಎಲ್ಲರೂ ಕೂಡ ಅಳವಡಿಸ್ಕೊಂಡು ಹೈನೋದ್ಯಮವನ್ನು ನಾವಿನ್ನೂ ಹೆಚ್ಚು ಮಾಡಲಿಕ್ಕೆ, ಬೆಳವಣಿಗೆ ಮಾಡಲಿಕ್ಕೆ ಕ್ರಮ ತಗೊಂಡ್ರೆ ಅನುಕೂಲ ಆಗುತ್ತೆ. ಅದಕ್ಕೆ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಅದು ಆಗುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಕ್ಷೀರಭಾಗ್ಯ ಯೋಜನೆ ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಾದ್ರೆ? ಕ್ಷೀರಭಾಗ್ಯ ಯೋಜನೆ ಏನಿದೆಯಲ್ಲ, ಇದೊಂದು ಸರ್ಕಾರದ ಮಹತ್ವವಾದ ಯೋಜನೆ. ನಾವು ಏನು KMF ವತಿಯಿಂದ ಹಾಲು ಸಂಗ್ರಹ ಮಾಡ್ತಾ ಇದ್ವಿ, ಹಾಲು ಸಂಗ್ರಹಣೆ ಮಾಡಿದಾಗ ಅದನ್ನು ನಿರಂತರವಾಗಿ ವಿಲೇವಾರಿ ಮಾಡೋ ಚಾಲೆಂಜ್ ಇರ್ತದೆ ನಮ್ಮಲ್ಲಿ. ಹಾಗಾಗಿ ಈ ಹಿಂದೆ ಸುಮಾರು 2008ರಲ್ಲಿ ಇದನ್ನು ಜಾರಿಗೆ ತಂದಾಗ ಹಾಲು ಸಂಗ್ರಹಣೆಗೆ ಪೂರಕವಾಗಿ ವಿಲೇವಾರಿ ಆಗ್ತಿರಲಿಲ್ಲ ಅಂಥೇಳಿ ಸಾಕಷ್ಟು ದೂರುಗಳು ಬಂದಾಗ ಹಾಲು ಸಂಗ್ರಹ ಜಾಸ್ತಿ ಆಗ್ತಾ ಇದೆ, ಅದು ವಿಲೇವಾರಿ ಆಗ್ತಾ ಇಲ್ಲ ಅಂದಾಗ ಅಂದಿನ ಸರ್ಕಾರದಲ್ಲಿದ್ದಂಥ ನಾಯಕರುಗಳು ಇದನ್ನು ನಾವು ಸ್ಪಷ್ಟವಾಗಿ ಒಂದು ತೀರ್ಮಾನ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿದರು. ಏನಂತಂದರೆ, ಈ ಹಾಲನ್ನು ನಾವು ಖರೀದಿ ಮಾಡಿದ್ಮೇಲೆ ರೈತರಿಂದ ಅದನ್ನು ಸಮರ್ಪಕವಾಗಿ ನ್ಯಾಯಬದ್ಧವಾಗಿ ವಿಲೇವಾರಿ ಮಾಡಬೇಕು. ಹೆಚ್ಚು ಹಾಲಿನ ಪ್ರಮಾಣ ಪೌಡ್ರಾಗಿ ಕನ್ವರ್ತನೆ ಆಗ್ತಾಯಿತ್ತು. ಪೌಡ್ರಾಗಿ ಕನ್ವರ್ಷನ್ ಆಗೋದ್ರಿಂದ ನಮಗೆ ಲಾಭಾಂಶದ ಪ್ರಮಾಣ ಕಡಿಮೆ ಇರೋದ್ರಿಂದ ಅದನ್ನು ನಾವು ಬೇರೆ ರೀತಿ ಯೋಚನೆ ಮಾಡಬೇಕು ಅಂಥೇಳಿ ನಾವು ಪೌಡ್ರನ್ನ ಮಾಡಿ ಶಾಲಾ ಮಕ್ಕಳು ಮತ್ತು ಅಂಗನವಾಡಿ ಮಕ್ಕಳಿಗೆ ಇದನ್ನು ಕೊಡಬೇಕು. ಆ ಮುಖಾಂತರವಾಗಿ ವಿಲೇವಾರಿ ಆಗುತ್ತೆ. ಜೊತೆಗೆ ಅಪೌಷ್ಟಿಕತೆಯಿಂದ ಕೂಡಿರುವಂಥ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರವನ್ನು ಕೂಡ ಒದಗಿಸಿದಂಥ ಒಂದು ಯೋಜನೆ ಆಗೋದ್ರಿಂದ ಅದಕ್ಕೆ ಬೇಕಾದಂಥ ಹಾಲನ್ನು ನಾವೇ ಸರ್ಕಾರದಿಂದನೇ ಖರೀದಿ ಮಾಡ್ತೇವೆ, ಡೈರಿಗಳಿಗೆ ಯಾವುದೇ ನಷ್ಟ ಆಗಬಾರ್ದು ಅಂತೇಳಿ ಸರ್ಕಾರದಿಂದನೇ ಇದನ್ನು ನೇರವಾಗಿ ಖರೀದಿ ಮಾಡಿ ಸುಮಾರು 1 ಕೋಟಿ ಅಂಗನವಾಡಿ ಮತ್ತು ಶಾಲೆಯ ಮಕ್ಕಳಿಗೆ ಕ್ಷೀರ ಭಾಗ್ಯ ಸ್ಕೀಮ್ನಲ್ಲಿ ನಾವು ಈ ಹಾಲಿನ ಪುಡಿಯನ್ನು ಮಕ್ಕಳಿಗೆ ಒದಗಿಸುವಂಥ ಕೆಲಸವನ್ನು ವಾರದಲ್ಲಿ 5 ದಿನ
ನಾವು ಈ ಹಾಲಿನ ಪೌಡ್ರ್ಗಳನ್ನು ನಾವು ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ಕೊಡ್ತಾ ಇದ್ದೇವೆ. ಸುಮಾರು ಪ್ರತಿ ಮಗುವಿಗೆ 150 ಮಿಲಿ ಅಷ್ಟು ಹಾಲು ಕುಡಿಲಿಕ್ಕೆ ಪೌಷ್ಟಿಕಾಂಶಯುಕ್ತ ಆಹಾರ ಆಗಬೇಕಿದು ಮತ್ತು ಅಪೌಷ್ಟಿಕತೆಯಿಂದ ನರಳಬಾರದು ಮಕ್ಕಳು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡಿದ್ದು. ಇನ್ನು KMFನ ಮುಂದಿನ ದಶಕದ ಗುರಿ ಏನು? KMFನ ಭವಿಷ್ಯದ ಕನಸೇನು ಸರ್? ಯುವಜನರನ್ನು ನಾವು ಹೈನೋದ್ಯಮದತ್ತ ಸೆಳಿಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೂಡ KMF ವತಿಯಿಂದ ಕೊಡ್ತಾ ಇದ್ದೇವೆ. ಉದಾಹರಣೆಗೆ ಅವರಿಗೆ ಸಬ್ಸಿಡಿ ರೇಟಲ್ಲಿ ಪಶು ಆಹಾರವನ್ನು ಕೊಡುವಂಥದ್ದಾಗಿರ್ಬೋದು, ಮತ್ತು ಅವರಿಗೆ ಕೃತಕ ಗರ್ಭಧಾರಣೆ ನಳಿಕೆಗಳನ್ನು ಸಪ್ಲೈ ಮಾಡುವಂಥದ್ದಾಗಿರ್ಬೋದು. ಜೊತೆಗೆ ನಾವು ಅವರಿಗೆ ಕೌ ಮ್ಯಾಟ್ಗಳನ್ನು ಮತ್ತು ಅವರಿಗೆ ಪಶು ಆರೋಗ್ಯದ ಹಿತದೃಷ್ಟಿಯಿಂದ ಸಾಕಷ್ಟು ಚಿಕಿತ್ಸಾ ಕ್ರಮಗಳನ್ನು ಕೂಡ ನಾವು ಉಚಿತವಾಗಿ ಕೊಡೋದ್ರಿಂದ ಹೈನೋದ್ಯಮಕ್ಕೆ ಪೂರಕವಾಗಿ ಇಷ್ಟು ಸವಲತ್ತುಗಳನ್ನು ಕಹಾಮ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳು ಕೊಡ್ತಾ ಇರೋದ್ರಿಂದ ನಾವು ಅವರನ್ನು ಈ ಕಡೆ ಸೆಳೆಯಬೇಕು ಅನ್ನೋ ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಏನು ಗ್ರಾಮ ಮಟ್ಟದಲ್ಲಿ ಅವರು ಮಿನಿ ಡೈರಿಗಳನ್ನು ಆರಂಭ ಮಾಡಿಕೊಂಡು ಮಿನಿ ಡೈರಿಗಳ ಮುಖಾಂತರ ಹಾಲನ್ನು ಸಂಗ್ರಹ ಮಾಡಿ ನಮಗೆ ಒದಗಿಸೋದ್ರಿಂದನೂ ಕೂಡ ಬ್ಯಾಂಕ್ಗಳ ಜೊತೆ ಸಾಲ ಸೌಲಭ್ಯವನ್ನು ಪಡ್ಕೊಂಡು ಮಿನಿ ಡೈರಿಗಳನ್ನು ಆರಂಭ ಮಾಡಿ ಅವರು ಇನ್ನೂ ಹೆಚ್ಚು ಹಾಲು ಸಂಗ್ರಹಣೆ ಮಾಡಿದರೆ ನಮ್ಮ ಕಹಾಮದ ಹಾಲು ಸಂಗ್ರಹಣಾ ಮಟ್ಟವೂ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಯುವಜನರ ಒಂದು ಉದ್ಯೋಗದ ಏನು ನಿಶ್ಚಿತ ಆದಾಯದ ಒಂದು ಪದ್ಧತಿ ಇದೆಯಲ್ಲ ಅದನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಅದಕ್ಕೆ ಸವಲತ್ತುಗಳನ್ನು ಕೊಡಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಸರ್, ಇನ್ನು ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಮುಂದಿನ ದಶಕದ ಗುರಿ ಏನು, ಭವಿಷ್ಯದ ಕನಸೇನು, ಇದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ಮುಂದಿನ 5 ವರ್ಷಗಳಲ್ಲಿ, ಮುಂದಿನ 10 ವರ್ಷಗಳಲ್ಲಿ ಸಾಕಷ್ಟು ಗುರಿಗಳನ್ನು ನಾವು ಹಾಕೊಂಡಿದ್ದೇವೆ. ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಹಾಲಿನ ಸಂಗ್ರಹ ಮಟ್ಟವನ್ನು ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ವಾರ್ಷಿಕ ಪ್ರೋಗ್ರಾಮಲ್ಲಿ ಇರ್ತದೆ. ಆನ್ಯುವಲ್ ಪ್ರೋಗ್ರಾಮಲ್ಲಿ ಕೂಡ ನಾವು ಅದು ಪ್ರತಿ ಸಂಘಗಳಿಗೆ ಟಾರ್ಗೆಟನ್ನು ಕೊಡ್ತೇವೆ, ಪ್ರತಿ ಜಿಲ್ಲಾ ಒಕ್ಕೂಟಗಳಿಗೆ ಟಾರ್ಗೆಟನ್ನು ಕೊಡ್ತೇವೆ. ಆ ಮುಖಾಂತರವಾಗಿ ನಾವು ಪ್ರತಿ ವರ್ಷ ಇಷ್ಟು ಪ್ರಮಾಣದಲ್ಲಿ ಹೆಚ್ಚು ಹಾಲು ಸಂಗ್ರಹ ಆಗಬೇಕು, ಇಷ್ಟು ಪ್ರಮಾಣದಲ್ಲಿ ಹೆಚ್ಚು ವಹಿವಾಟು ಆಗಬೇಕು ಅಂತೇಳಿ. ಹಾಗಾಗಿನೇ 16 ಜಿಲ್ಲಾ ಹಾಲು ಒಕ್ಕೂಟಗಳು ಏನು ಸಕ್ರಿಯವಾಗಿ ಕೆಲಸ ಮಾಡ್ತಿರೋದ್ರಿಂದ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ವಾರ್ಷಿಕ ವಹಿವಾಟು ಸುಮಾರು 25,000 ಕೋಟಿ ಇದೆ, ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳು ಮತ್ತು ಫೆಡರೇಷನ್ದು ಕೂಡ. ಜೊತೆಗೆ ವರ್ಷದಲ್ಲಿ ನಾವು 10% 12% ಅಥವಾ 15% ಹೆಚ್ಚುವರಿಯಾಗಿ ಹಾಲು ಸಂಗ್ರಹವನ್ನು ಮಾಡುವಂಥ ಗುರಿಯನ್ನು, ವಹಿವಾಟು ನಡೆಸುವಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ. ಈಗ ನಾವು ಕಳೆದ ಮುಂದಿನ 5 ವರ್ಷಗಳಲ್ಲಿ ನಮ್ಮ 16,000 ಸೊಸೈಟಿಗಳೇನಿದೆ ಅದನ್ನು 20,000 ಸೊಸೈಟಿಗಳನ್ನು ನಾವು ರಚನೆ ಮಾಡಬೇಕು. ಅಂದರೆ ಸುಮಾರು 3,000 ಹೆಚ್ಚುವರಿ ಸೊಸೈಟಿಗಳನ್ನು ಹಳ್ಳಿಗಳಲ್ಲೂ ಕೂಡ ಸಂಘಗಳ ಸ್ಥಾಪನೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದ್ರೆ? KMF ನಂದಿನಿ ಬ್ರ್ಯಾಂಡ್ ಏನಿದೆಯಲ್ಲ, ಇದು ನಾವೆಲ್ಲರೂ ಕೂಡ ಹೆಚ್ಚು ವಿಶ್ವಾಸಾರ್ಹವಾದ ಬ್ರ್ಯಾಂಡ್, ಕನ್ನಡಿಗರ ಅಸ್ಮಿತೆ ಅಂತಲೇ ನಾವು ಇದನ್ನು ಹೇಳ್ತೇವೆ. ಹಾಗಾಗಿ ನಂದಿನಿ ಬ್ರ್ಯಾಂಡು ಕೇವಲ ಕನ್ನಡಿಗರು ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿನ, ಇಡೀ ವಿಶ್ವದಾದ್ಯಂತ ನಾವು ಈ ಬ್ರ್ಯಾಂಡನ್ನು ಇನ್ನೂ ಹೆಚ್ಚು ಹೆಸರುವಾಸಿಯಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ನಾಡಿನ ಎಲ್ಲ ಸಮಸ್ತ ರೈತರು ಮತ್ತು ಗ್ರಾಹಕರು ಇದುವರೆಗೂ ನಂದಿನಿಗೆ ಹೇಗೆ ಬೆಂಬಲವಾಗಿ ಬಂದಿದ್ದೀರಿ, ಅದೇ ರೀತಿಯ ಬೆಂಬಲವನ್ನು ಮುಂದಿನ ದಿನಗಳಲ್ಲೂ ಕೂಡ ನೀವು ನಮಗೆ ನೀಡಬೇಕಾಗುತ್ತೆ. ಆ ಮುಖಾಂತರವಾಗಿ KMF ನಂದಿನಿ ಬ್ರ್ಯಾಂಡನ್ನು ನಾವು ವಿಶ್ವದಾದ್ಯಂತ, ದೇಶಾದ್ಯಂತ ಎಲ್ಲ ನಾಡಿನ ಎಲ್ಲ ಗ್ರಾಹಕರಿಗೂ ಕೂಡ ಮುಟ್ಟಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿವರೆಗೂ ಎಲ್ಲ ನಾಡಿನ ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರಗಳಿರ್ಬೋದು, ಮತ್ತು ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳಿರ್ಬೋದು, ಅಲ್ಲಿನ ನಿರ್ದೇಶಕ ಮಂಡಳಿ ಇರ್ಬೋದು, ವಿಶೇಷವಾಗಿ ಹೈನುಗಾರ ರೈತರಿರ್ಬೋದು, ಇವತ್ತಿನವರೆಗೂ ನೀವು ಕೊಟ್ಟಂತಹ ಒಂದು ಈ ಅಭೂತಪೂರ್ವವಾದ ಬೆಂಬಲವನ್ನು ಮುಂದಿನ ದಿನಗಳಲ್ಲೂ ಕೂಡ KMF ನಿರೀಕ್ಷೆ ಮಾಡುತ್ತೆ. ಅದಕ್ಕೆ ಪೂರಕವಾಗಿ KMF ಕೂಡ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ನಂದಿನಿಯನ್ನು ನೀವು ಇನ್ನೂ ಹೆಚ್ಚು ಬೆಳೆಸಬೇಕು, ಇನ್ನೂ ಹೆಚ್ಚು ಪ್ರಖರವಾಗಿ ಬೆಳೆಸಲಿಕ್ಕೆ ನಾನು ಈ ಚಂದನ ವಾಹಿನಿ ಮುಖಾಂತರ ಎಲ್ಲ ನಾಡಿನ ರೈತ ಬಾಂಧವರಲ್ಲಿ ಮನವಿಯನ್ನು ಮಾಡ್ತೇನೆ. ಸಹಕಾರ ಸಂಜೀವಿನಿ KMF ಯಶೋಗಾಥೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್, ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಂದಿನಿ ಅಂದರೆ ಕೇವಲ ಅದು ಹಾಲಲ್ಲ, ನಂಬಿಕೆ, ರೈತರ ಬೆವರ ಸಂಜೀವಿನಿ, ಕರ್ನಾಟಕದ ಶಕ್ತಿ ಹಾಗೂ ಕನ್ನಡಿಗರ ಹೆಮ್ಮೆ. ನಮ್ಮ ಮನೆಗಳಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಹೊಂದಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಬ್ರ್ಯಾಂಡನ್ನು ಮತ್ತಷ್ಟು ಬಳಸೋಣ, ಬೆಳೆಸೋಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಹೆಸರನ್ನು ಬೆಳಗಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಸತ್ಯ, ಸಮರ್ಥ ಹಾಗೂ ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ನಮಸ್ಕಾರ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನ ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್,
ಎಕ್ಸ್ ಖಾತೆ, ಫೇಸ್ಬುಕ್, ಇನ್ಸ್ಟಾಗ್ರಾಂ ಮತ್ತು ವಾಟ್ಸ್ಆಪ್ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ವೀಕ್ಷಣೆ ಮಾಡಬಹುದು. ಇದು ಒಂದು ಕಥೆಯಲ್ಲ, ಬದಲಾದ ರೂಪ. ನೋಡುತ್ತಿದ್ದ ಕೇಳುತ್ತಿದ್ದ ಕತೆ ಪಡೆದಿದೆ ಈಗ ಡಿಜಿಟಲ್ ಸ್ವರೂಪ. ವೇವ್ಸ್ OTT ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ.